ಹಾನಗಲ್ ನಗರಕ್ಕೆ ಸಂಬಂಧಪಟ್ಟಂಗೆ ಏನು ಚಿಕ್ಕೇರಿ ಹೊಸಳ್ಳಿ ರೋಡ್ನಾಗಿರುವಂಥ ಕುಮಾರೇಶ್ವರ ಉದ್ಯಾನವನ ಏನೈತಲ್ಲ ಅದು ಎಷ್ಟು ಹಾಳಾಗೈತಿ ಅಂದ್ರೆ ಇವತ್ತಿನವರೆಗೂ ಕೂಡ ಅದ್ರ ಯಾರೂ ಲಕ್ಷ್ಯ ಮಾಡ್ತಾ ಇಲ್ಲ. ಅದನ್ನು ಮೇಂಟೆನೆನ್ಸ್ ಯಾರು ಮಾಡತ್ತಾರೋ ಅರ್ಥ ಆಗ್ತಾ ಇಲ್ಲ. ಈ ಹಿಂದೆ ಏನೆಲ್ಲ ಒಂದು 15-20 ಮಂದಿ ಅಲ್ಲೆಲ್ಲ ವರ್ಕ್ ಮಾಡ್ತಿದ್ರು. ಇವಾಗ ಕೇವಲ ಒಬ್ಬನೇ ಅದಾನ. ಸುಮಾರು ಒಂದು 35-40 ಎಕರೆ ಮ್ಯಾಗ ಜಾಗ ಐತೆ. ಅದು ಅಲ್ಲಿ ಯಾರೂ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಆಮೇಲೆ ಆ ಮೇಂಟೆನೆನ್ಸ್ಗೆ ಅಂತೇಳಿ ಬಂದಂಥವ್ರಿಗೆ ಪಾರ್ಕಿಗೆ ಬಂದಂಥವ್ರಿಗೆ ಕಲೆಕ್ಟ್ ಮಾಡಿದ ದುಡ್ಡು ಇಷ್ಟು ದಿನದ್ದು ಎಲ್ಲಿ ಹೋತೋ ಅದು ಅರ್ಥ ಆಗ್ತಾ ಇಲ್ಲ. ಒಂದು ಇನ್ನು ಎರಡನೇದು ಕಾರ್ಪೊರೇಟ್ ಲೆವೆಲ್ನಾಗ ಚುನಾವಣೆ ಮಾಡುವಂಥ ಈ ಜನಪ್ರತಿನಿಧಿಗಳು ಕಾರ್ಪೊರೇಟ್ ಲೆವೆಲ್ನಾಗ ಯಾಕೆ ಥಿಂಕ್ ಮಾಡಬಾರ್ದು ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡೋಕ್ಕಂತ ಹೇಳಿ ನನ್ನ ಪ್ರಶ್ನೆ ಹುಟ್ಟಾಗ್ತಾ ಇದೆ. ಇಷ್ಟು ಸಲ ಹೇಳ್ತಾ ಇದ್ದೀವಿ, ಭಾಳಷ್ಟು ಮಾಧ್ಯಮ ಮಿತ್ರರು ಹೇಳ್ತಾ ಇದ್ದಾರೆ, ಆಮೇಲೆ ಸಾಕಷ್ಟು ಜನ ಸಾರ್ವಜನಿಕರು ಹೇಳಿದ್ದಾರೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತೀಗ ಸಮರ್ ಇದೆ, ಬೇಸಿಗೆ ಸಮಯದೊಳಗೆ ಅದನ್ನು ಮೇಂಟೆನೆನ್ಸ್ ಮಾಡಬೇಕು, ಯಾವುದು ಎಲ್ಲ ತುಕ್ಕಿಡ್ದು ಹೋಗ್ಯಾವು. ಅಂಥ ಪರಿಸ್ಥಿತಿ ಅದಾವ. ಸಂಬಂಧಪಟ್ಟಂಥ ಅಧಿಕಾರಿಗಳು ಆಮೇಲೆ ಈ ಜನಪ್ರತಿನಿಧಿಗಳು ದಯಮಾಡಿ ಈ ಫೋಟೋಶೂಟ್ ನಾಯಕರು ಬಂದಾರಲ್ಲ ತಾಲೂಕಿನ ಇವರು ಎಲ್ಲರೂ ಸೇರ್ಕೊಂಡು ದಯವಿಟ್ಟು ಒಂದು 2 ಸಲ ಹೋಗಿ ಫೋಟೋಶೂಟ್ ಮಾಡಕ್ಕೆ ಹೋಗ್ರಿ. ಅಂದ್ರೆ ಗೊತ್ತಾಗತ್ತೆ ನಿಮ್ಗೆ. ಇಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ ನಿಮಗೆ. ನಾವು ಹೊಯ್ಕೊಳಕತ್ತಿದ್ದು ನಿಮ್ಗೆ ಅರ್ಥ ಆಗೋದಿಲ್ಲ. ಅಲ್ಲಿ ಹೋಗಿ ನೋಡ್ರಿ, ಎಷ್ಟೋ ಕೋಟಿ ಗಂಟಲೆ ದುಡ್ಡು ಹಾಕಿ ಮಾಡಿದಂಥ ಕುಮಾರೇಶ್ವರ ಪಾರ್ಕು ಇವತ್ತು ಆ ತಿಪ್ಪೆ ಆದಂಗೆ ಆಗೈತಿ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದರಿಂದ ಸಂಬಂಧಪಟ್ಟಂಥವ್ರು ನಿಮಗೆ ನಿಜವಾಗ್ಲೂ ಏನಾದ್ರು ಬದ್ಧತೆ ಅನ್ನೋದು ಏನಾರು ಇದ್ದಿದ್ದ ಕರೆ ಆಗಿದ್ರೆ ಸರ್ಕಾರ ರೊಕ್ಕ ಹಾಕಿ ಮಾಡಿದ್ದು ಜೊತೆಗೆ ಸಾರ್ವಜನಿಕ ಹಣನ ವಸೂಲಿ ಮಾಡಿರಲ್ಲ, ಇದಕ್ಕಾದರೂ ಕಿಮ್ಮತ್ತು ಕೊಟ್ಟು ದಯಮಾಡಿ ಅಲ್ಲಿ ಹೋಗಿ ಆ ಕುಮಾರೇಶ್ವರ ಪಾರ್ಕನ್ನು ಅದು ಅಭಿವೃದ್ಧಿಗೊಳಿಸೋಕ್ಕೆ, ಅದನ್ನು ಮೇಂಟೆನೆನ್ಸ್ ಮಾಡೋಕ್ಕೆ ಮುಂದಿನ ಕ್ರಮ ಈ ಕೂಡಲೇ ತೆಗೆದುಕೊಳ್ಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನದೊಳಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮ್ಯಾಗ ಸಂಬಂಧಪಟ್ಟಂಥ ಏನು ಈ ಜನಪ್ರತಿನಿಧಿಗಳದಾರಲ್ಲ ಇವ್ರನ್ನ ಕಂಡಲ್ಲೇ ಪ್ರಶ್ನೆ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಕತಿ. ಎಚ್ಚರದಿಂದ ಇರಬೇಕು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.